ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಅಶ್ವಿನಿ ಅಂತೇಳಿ ಮೈಸೂರಿಂದ. ಒಂದು ಸೈಟ್ ಇದೆ, ಅದು ಸೇಲ್ ಆಗ್ತಾ ಇಲ್ಲ, ಗಂಡನಿಗೆ ಹುಷಾರಿಲ್ಲ, ತೋರಿಸ್ಬೇಕು ಅಂತ ಹೇಳಿದರೆ, ಅಂದರೆ ಸ್ವಲ್ಪ ಕಾಸು ಬೇಕಲ್ಲ, ಅದಕ್ಕೋಸ್ಕರ ಸೈಟ್ನ ಮಾರ್ಬಿಟ್ಟು ಇವರು ತೋರಿಸ್ಬೇಕು ಅಂತಿದ್ದಾರೆ ಸ್ನೇಹಿತರೆ ಗಂಡನಿಗೆ. ಎರಡನೇದು ಬಂದು ತೋಟ ಎಲ್ಲ ಮಾರಿದ್ದೀವಿ ಆದರೂ ಸಾಕಾಗ್ತಿಲ್ಲ, ಡಾಕ್ಟರ್ ತುಂಬ ಕಾಸು ಬೇಕಂತಾರೆ, ಅವರಿಗೆ ಮಾನವೀಯತೆಯೇ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಮೂರನೇದು ಬಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತೋರಿಸ್ಬೇಕು ಅಂದರೂ ಸ್ವಲ್ಪನಾದರೂ ದುಡ್ಡು ಕಟ್ಟಬೇಕಲ್ಲ, ಅದಕ್ಕೂ ಸಹ ನಮ್ಮ ಹತ್ರ ಕಾಸಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಇವರು ಫೈನಾನ್ಷಿಯಲಿ ಕುಗ್ಗಿದ್ದಾರೆ ಸ್ನೇಹಿತರೆ. ಇನ್ನು ದೊಡ್ಡ ದೊಡ್ಡ ಶ್ರೀಮಂತರ ಹತ್ತಿರ ಹೋದರೆ ಲಂಗ ಎತ್ತಿ ರಾಡು ನುಗ್ಗಿಸೋಕೆ ಬರ್ತಾರೆ, ಅವರಿಗೆ ಸುಖ ಬೇಕಷ್ಟೇ ಅಂತಾರೆ ಸ್ನೇಹಿತರೆ. ಅವ್ರಿಗೆ ಏನು ಸಹಾಯ ಮಾಡೋಣ ಅನ್ನೋ ಒಂದು ಮನೋಭಾವ ಇರಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ, ಬಂದಾಗ ಇಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಏನು ಹೇಳ್ತಾರೋ ಏನೋ ಗೊತ್ತಿಲ್ಲ, ಬಂದಾಗ ಮೀಟ್ ಮಾಡಿದಾಗಲೇ ಅವರು ಹೇಳೋಂಥದ್ದು. ಇನ್ನು ಸೈಟ್ ತೊಗೊಂಡ್ರೆ ಬೆನಿಫಿಟ್ಸ್ ಏನೇನಪ್ಪ ಅಂತ ಇಲ್ಲಿ 3 ಪಾಯಿಂಟ್ನ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ಒಂದು ಸೈಟ್ ತೆಗೆದುಕೊಂಡ್ರೆ 40x50 ಉಚಿತ, ಇನ್ನೊಂದು ಫ್ರೀ ಸೈಟ್ ಸಿಗುತ್ತೆ. ಹಾಗೆ ಪಾರ್ಕ್ ವ್ಯವಸ್ಥೆ ಇದೆ ಮತ್ತು ಜಿಮ್ ವ್ಯವಸ್ಥೆ ಎಲ್ಲವೂ ಕೂಡ ಈ ಒಂದು ಇದರಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಎರಡನೇದು ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ, ಬೇಕಾದರೆ ಲಾಯರ್ ಕೈಲಿ ಕೊಟ್ಟು ತೋರಿಸಬಹುದು. ಆಕಸ್ಮಿಕವಾಗಿ ಏನಾದರೂ ತಪ್ಪು ಇದ್ದರೆ ನಿಮ್ಮ ನಿಂಬೆಕಾಯಿ ಗಾತ್ರದ ಇರುವ ಬೀಜಗಳನ್ನು ಚೀಪಿ ಕಾಲು ಕೆಳಗೆ ನುಗ್ತೀನಿ ಬೇಕಾದರೆ ಅಂತ ಹೇಳಿದ್ದಾರೆ. ಅಂದರೆ ಅಷ್ಟರ ಒಂದು ಮಟ್ಟಿಗೆ ಇವರು ಕಾನ್ಫಿಡೆನ್ಸ್ ಆಗಿ ಹೇಳ್ತಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯಾವತ್ತೇ ಆಗಲಿ ನಂಬಿಕೆ ಇರಬೇಕು. ಓಕೆ, ನನ್ನ ಸೈಟ್ ತೆಗೆದುಕೊಂಡ್ರೆ ಮನಸಾರಿ ಪ್ರೀತಿಸಿ ತೊಡೆ ಮೇಲೆ ಕೂರಿಸ್ಕೊಂಡು ಗೂಟ ಉದ್ದ ಮಾಡ್ತಾ ಇರ್ತೀನಿ ಕೊನೆವರೆಗೂ, ಆಯಿತಾ? ಇದ್ರ ಮೇಲೆ ನಿಮ್ಮ ಇಷ್ಟ, ಇನ್ನೇನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ನರ್ ಸೈಟ್ ತೊಗೊಂಡ್ರೆ ಏನೇನು ಉಪಯೋಗ ಅಂತಲೂ ಕೂಡ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ಪ್ರತಿ ತಿಂಗಳು ಎಷ್ಟಾದರೂ ಸರಿ ಆದಷ್ಟು ಪಾವತಿ ಮಾಡಬೇಕು. ಹಾಗೆ ಕಾರ್ನರ್ ಸೈಡಲ್ಲಿ ಒಂದು ಸೈಟ್ ಇದೆ, ಆ ಜಾಗ ತೊಗೊಂಡ್ರೆ ನಿಮಗೆ ಅನುಕೂಲತೆ ಆಗುತ್ತೆ. ಏನಪ್ಪ ಅನುಕೂಲತೆ ಅಂತಂದರೆ ಇಲ್ಲಿ ಹೇಳಿದ್ದಾರೆ ನೋಡಿ. ಕಾರಣ ನಮ್ಮ ಮನೆಯ ಪಕ್ಕದ ಸೈಟ್ ಅದು, ಹೋಗೋದು ಮಾಡೋದಕ್ಕೆ ಬರೋದು ಎಲ್ಲ ಸಲೀಸಾಗುತ್ತೆ. ಅದೆಷ್ಟೇ ಬ್ಯುಸಿ ಇದ್ದರೂ ಕೂಡ ನಿಮಗೋಸ್ಕರ ಸಮಯವನ್ನು ಬಿಡುವು ಮಾಡಿಕೊಂಡು ಸರ್ಸ ಬೇಕಾದರೂ ಆಡ್ತೀನಿ, ಆದರೆ ಈ ಜಾಗವನ್ನು ತೊಗೋಬೇಕಷ್ಟೇ, ಸರಿನಾ? ತಗೊಂಡ್ರೆ ಅದೆಲ್ಲ ಮಾಡ್ತೀನಿ, ಇಲ್ಲ ಅಂತಂದರೆ ಏನಿಲ್ಲ, ಬೇರೆ ಯಾವ್ದಾದ್ರು ನೋಡಿಕೊಂಡ್ರೆ ನಿಮ್ಮ ಇಷ್ಟ ಅಂತ ಹೇಳಿದ್ದಾರೆ. ಇದಿಷ್ಟು ಈ ಒಂದು ಪ್ರೊಫೈಲ್ನ ಮಾಹಿತಿ. ಇಷ್ಟ ಆದರೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.